ಸೊ ಹುತ್ತದಿಂದ ಮಣಿಹಾರನ ಹಾವು ಹೊರಗ್ ತಂದ್ಕೊಟ್ರು. ಪ್ರಯೋಜನ ಇಲ್ದಿರೋ ಹಾಗಾಯ್ತು. ಹಾಗೆ ಹೇಗ್ ಹೇಳ್ತೀಯ? ಗಾಯತ್ರಿ ದೇವಿ ಇರೋ ದಿಕ್ಕನ್ನ ತೋರ್ಸೋ ವಸ್ತು ಒಂದು ನಯನಿಗ್ ಸಿಕ್ಕಿದೆ ಅಂತ ಮರಿ ಮಾರಣ್ಣ ವಿಭೂತಿ ಕೊಟ್ರು. ಅದನ್ನ ಮೂರ್ತಿ ಅಂಕಲ್ ಮುಖಕ್ಕೆ ಹಚ್ಕೊಂಡ್ರು. ಮುಖಕ್ಕೆ ನೀರೆರಚಿದಾಗ ಆ ನೀರಿನ ಕಲೆ ಮಣಿಹಾರನ ತೋರಿಸ್ತು. ಆದ್ರೆ ಪಾಪ ನಯನಿಗ್ ಮಾತ್ರ ತನ್ ಮಗು ಎಲ್ಲಿದೆ ಅಂತ ಅದಕ್ ತೋರ್ಸಕ್ಕಾಗ್ಲಿಲ್ಲ. ಕೊನೆಗೂ ಆ ಮಣಿಹಾರನ ತಗೊಂಡು ಸೈಲೆಂಟಾಗಿ ಹೊಟ್ಟೋದ್ಲು ಆ ನಯನಿ. ಸೋಲನ್ ಒಪ್ಕೊಂಡಾಗೆ ತಾನೆ. ಅಯ್ಯೋ ದಡ್ಡ, ತಾಯಿ ಮಗು ಮುಂದೆ ಸೋಲೋದಂದ್ರೆ ಏನು? ಲಾಲ್ನೆ ಪಾಲನೆ ಮಾಡ್ತಾ ಪ್ರೀತಿ ಹಂಚ್ತಾಳೆ. ಮಗು ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಅವಳಿಗೊಂದ್ ಗತಿ ಕಾಣಿಸ್ತಾಳೆ. ನಯನಿ ಅಂತ ಹೆಣ್ಮಕ್ಳು ಖಾಲಿಯಾಗಿ ಕೂತಿದ್ದಾರೆ ಅನ್ಕೋಬಾರ್ದು, ಖಾಳಿ ತರ ಇರ್ತಾರೆ ಅಂತ ಎಚ್ಚರ ವಹಿಸ್ಬೇಕು. ವಲ್ಲಭ ನೆಕ್ಲೆಸ್ನ ಹುತ್ತದ ಹತ್ರ ಹಾಕಿದಾನೆ ಅಂತ ಗೊತ್ತಾದಾಗ ನಂಗೆ ತುಂಬಾ ಟೆನ್ಷನ್ ಆಯ್ತು ಆಂಟಿ. ಜೊತೆಗೆ ಭಕ್ತರಲ್ಲಿ ಕೆಲವರು ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು. ಯಾರ್ ಗಾಯತ್ರಿ ದೇವಿನೋ ನಿಮಗೇನ್ ಮಾಡ್ತಾರೋ ಅಂತ ಭಯ ಆಗೋಗಿತ್ತು ನಂಗೆ. ನನ್ಗೇನಾದ್ರೂ ಅಪಾಯ ಆಗತ್ತೆ ಅಂತಂದ್ರೆ ನಿಮ್ಮಿಬ್ರಿಗಿಂತಾನೂ ನಯನಿ ಹೆಚ್ಚು ಆತಂಕಕ್ಕೊಳಗಾಗ್ತಾಳೆ ಸಖಿ. ಹಾಗ್ಯಾಕ್ ಆಂಟಿ? ನನ್ನನ್ನ ಬಲಿ ತಗೋಬೇಕು ಅಂತ ಭಗವಂತನೇ ಬಂದ್ರೂ ಸರಿ, ಅವಳೇ ಬಂದ್ ತಡೀತಾಳೆ. ಓ, ನಮ್ಮ ಅತ್ತೆ ಪ್ರಾಣಕ್ಕೆ ಬದಲಾಗಿ ನನ್ನ ಪ್ರಾಣನೇ ತಗೋದೇವ್ರೆ ಅಂತ ಹೇಳ್ತಾಳೋ ಏನು? ಸಿಲಿಯಾಗಿದೆ ಮಾಮ್. ಹಾಗನ್ಕೋಬೇಡ್ವೋ. ಹೆಸರಿಗೆ ಅತ್ತೆ ಆಗಿರೋ ಈ ತಿಲೋತ್ತಮನ್ ಪ್ರಾಣನ ನನ್ ಸ್ವಂತ ಅಂದ್ರೆ ತನ್ ಗಂಡನ್ ಹೆತ್ತ ತಾಯಿ ಗಾಯತ್ರಿ ಅಮ್ಮ ಅವರೇ ಬಲಿ ತಗೋಬೇಕೆ ಹೊರತು ಇನ್ಯಾರಿಗೋ ಆ ಅವಕಾಶ ಸಿಗ್ಬಾರ್ದು ಅಂತ ದೇವ್ರನ್ನೇ ತಡಿ. ವಿಕ್ರಾಂತ್ ಅವರೇ, ಅದ್ಕೇನ ನೀವು ತಾಯಿ ಅಂತ ಅನ್ಕೊಂಡಿದ್ದೀರೋ ಇಲ್ವೋ, ಆದ್ರೆ ನಿಮ್ಮನ್ನ ನಾನು ಮಗನ್ಗಿಂತ ಹೆಚ್ಚಾಗಿ ಭಾವಿಸಿದ್ದೀನಿ. ಅಣ್ಣ ತಮ್ಮ ಇಲ್ದಿರೋ ನನ್ಗೆ ನೀವೇ ಎಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊಸೆಯಾಗಿ ಮನೆಗ್ ಬಂದಾಗ ನಾನು ನನ್ ಗಂಡ ವಿಶಾಲ್ ಯಜಮಾನ್ರು ಒಂದಾಗಕ್ಕೂ ಮೊದ್ಲೇ ನಿಮ್ಮನ್ನ ನೋಡಿ ವಿಕ್ರಾಂತ್ ಅನ್ನೋ ಒಬ್ಬ ಮಗ ನನ್ಗಿದಾನೆ ಅಂತ ಅನ್ಕೊಂಡಿದ್ದೆ. ನಾನ್ ಬಸ್ರಿ ಆಗ್ತಿದ್ರು ಸರಿ, ನನ್ ಮೈದ್ನ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ನನ್ ತಂಗಿ ನನಗ್ ಮದ್ವೆ ಮಾಡ್ಕೊಂಡು ನಿಮ್ ಕಷ್ಟ ಬಂದಾಗ ನಿಮ್ ಜೀವನಕ್ಕೆ ಅನ್ಯಾಯ ಆಗ್ಬಾರ್ದು ಅಂತ ಕೆಲ್ಸ ಕೊಟ್ಟು ದಾರಿ ತೋರಿಸ್ದೆ. ಪ್ರತಿಫಲವಾಗಿ ನೀವ್ ನನಗ್ ಮಾಡಿದ್ದಾದ್ರೂ ಏನು? ಸಹಾಯನ, ದ್ರೋಹನ? ಒಂದ್ ಮಗು ಸತ್ತಿರೋದ್ ಗೊತ್ತಿದ್ರು ಬದುಕಿರೋ ಎರಡನೇ ಮಗುನ ಯಾಕೆ ನನ್ನಿಂದ ಕಿತ್ಕೊಂಡ್ಬಿಟ್ರಿ? ಗಾನವಿನ ನೀವದ್ ಹೇಗ್ ತಗೊಂಡ್ರಿ? ಹೇಳಿ ಹೇಳಿ ವಿಕ್ರಾಂತ್ ಅವ್ರೆ, ಹೇಳಿ ವಿಕ್ರಾಂತ್ ಅವ್ರೆ. ನನ್ನ ಕ್ಷಮಿಸ್ಬಿಡಿ ಅದ್ಗೆ. ನಿಮ್ಗೆ ಬೋಲ್ಟ್ ಹಾಕ್ದೆ ಸುಮ್ನಾ. ನಾನ್ ಸಾಯೋದನ್ನ ನೀವ್ ಕಣ್ಣಾರೆ ನೋಡ್ಲಿ ಅಂತ. ಏನ್ ಮಾಡ್ತಾ ಇದೆಯಾ ಸುಮ್ನಾ? ಬದುಕಿರಲ್ಲ, ನಾನು ಬದುಕಿರಲ್ಲ. ನಿನ್ಗೇನಾದ್ರೂ ಹುಚ್ಚ? ಹೌದು, ಹುಚ್ಚೆ. ನನ್ ಮಗುನ ಮಕ್ಳನ್ ಕಳ್ಕೊಂಡವಳು ಎತ್ಕೊಂಡ್ ಹೋಗ್ತಿದ್ರು. ಹುಚ್ಚಿ ತರ ನೋಡ್ಕೊಂಡ್ ನಿಂತಿದ್ನಲ್ಲ. ನನ್ನ ಹುಚ್ಚಿ ಅಂತ ಎಲ್ರು ಅಂತಿರ್ಬೇಕಾದ್ರೆ ಹೆತ್ತ ಮಗುನ್ ಕೂಡ ದೂರ ಮಾಡ್ಕೊಂಡು ಜೀವಂತ ಶವವಾಗಿ ಬದುಕೋದ್ಕಿಂತ ನಾನ್ ಸತ್ತು ಹೋಗೋದೇ ವಾಸಿ. ಸುಮನಾ, ನೀನ್ ಆವೇಶ ಪಡ್ಬೇಡ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ನನ್ನ ಕಪಾಳಕ್ ಹೊಡೆದು ನನ್ ಮಗುನ್ ಕರ್ಕೊಂಡ್ ಹೋಗಕ್ಕೆ ಅವಳು ಯಾರು? ಅವಳು ಗಿವಳು ಅಂತ ಮಾತಾಡ್ಬೇಡ. ಅವ್ರು ನಿಮ್ಮ ಅಕ್ಕ. ಅಕ್ಕನ ಏನ್ ಮಾಡಿದಾಳ್ ನನ್ಗೆ?
ನಾನ್ ಚೆನ್ನಾಗಿರಕ್ಕೆ ಆಸ್ತಿ ಕೊಟ್ಟಿದ್ದಾಳೆ ಅಂತ ಮಾತ್ರ ಹೇಳ್ಬೇಡಿ. ಗಾನವಿನ ನಾನ್ ಹೆತ್ತಿದ್ದೀನಿ ಅಂತ ನನ್ ಪಾಲ್ ನನಗ್ ಬಂದಿದೆ. ಗಾನವಿನ ಹೆತ್ತಿರೋದು ನೀನೆಲ್ಲ ಕಣೆ, ನೈನೇ ಅದಕ್ಕೆ ಅದನ್ನ ಹೇಳೋಣ ಅಂತ ಅನ್ಕೊಂಡ್ರೆ ಸತ್ಗೆತ್ ಹೋಗ್ಬಿಡ್ತೀಯನೋ ಅನ್ನೋ ಭಯದಲ್ಲಿ ಸುಮ್ನೆ ಇದ್ದೀನಿ. ಎಲ್ಲ ಕರ್ಕೊಂಡು ಹೋಗ್ತಿ ಅಂತ ಕೇಳ್ಬಾರ್ದಾ? ನನಗ್ ಹಾಲ್ ಬರಲ್ಲ ಅಂತ ಅವಳು ಕೊಡ್ತಾಳೆ, ನನ್ ಲಾಲಿ ಹಾಡಿಲ್ಲ ಅಂದ್ರೆ ಅವಳು ಹಾಡ್ತಾಳೆ. ಸಂಸಾರ ಕೂಡ ಹಾಗೇನಾ? ಸ್ಟಾಪ್. ಕರ್ಕೊಂಡ್ ಬಂದಿದ್ದೀನಮ್ಮ, ಹಸುಗೂಸನ್ ಕರ್ಕೊಂಡ್ ಬಂದಿದ್ದೀನಿ. ನನ್ ತಂಗಿಗ್ ಮಡ್ಲಲ್ಲಿದ್ದ ಗಾನವಿನ ನಂದೇ ಅನ್ನೋ ಅಧಿಕಾರದಲ್ಲಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಮ್ಮ. ವಿಕ್ರಾಂತ್ ಅವರು ಈ ಮಗುನ ನೀವೇ ಬೆಳೆಸ್ಬೇಕು ಅಂತಾರೆ. ನನ್ ತಂಗಿ ನೋಡಿದ್ರೆ ನನ್ ಮಗುನ ನೀನ್ ಹೇಗ್ ಕರ್ಕೊಂಡ್ ಹೋಗ್ತೀಯಾ ಅಂತಾಳೆ. ನಾನ್ ಏನ್ ಮಾಡ್ಬೇಕು? ಪ್ರಶ್ನೆ ಮಾಡಿದ್ರೆ ಯಾರು ಉತ್ತರ ಹೇಳಲ್ಲ. ಅದಕ್ಕೆ ಗಾನವಿನ್ ಕರ್ಕೊಂಡ್ ಬಂದು ನಿನ್ ಪಾದದ ಹತ್ರ ಇಟ್ಟಿದ್ದೀನಿ. ನಾನಿಬ್ರು ಮಕ್ಕಳನ್ನ ಹೆತ್ತಿದ್ರು ಕೂಡ ಮಕ್ಕಳನ್ನ ನೋಡಿ ಖುಷಿ ಪಡೋ ತಕ್ಷಣ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ನೀನು. ಒಂದ್ ಮಗು ಹುಟ್ಟುತ್ತಾನೆ ಹೋಗ್ಬಿಡ್ತು, ಇನ್ನೊಂದ್ ಮಗುನ ಯಾರೋ ಎತ್ಕೊಂಡು ಹೋದ್ರು ಅಂತ ಗೊತ್ತಾಯ್ತು. ಯಾರು ಎತ್ಕೊಂಡು ಹೋದ್ರು? ಗಾಯತ್ರಿ ಅಮ್ಮವ್ರನ್ನ ಎತ್ಕೊಂಡು ಹೋಗಿದ್ದು ವಿಕ್ರಾಂತ್ ಅವರ. ವಿಕ್ರಾಂತ್ ಅವರು ಒಂದ್ ವೇಳೆ ಮಗುನ ಸುಮ್ಮನೆ ಕೊಟ್ಟಿದ್ರೆ ಅವಳ ಹೆತ್ತ ಮಗು ಏನಾಯ್ತು? ಅವಳ ಮಗು ಮಾಯ ಆಗೋಯ್ತಾ? ಇದಕ್ಕೆಲ್ಲ ಉತ್ತರ ಯಾರು ಹೇಳಲ್ಲ. ಹೇಳಮ್ಮ. ಆಂಟಿನೇ ಹೇಳಿದ್ರಲ್ಲ ವಲ್ಲಭ್, ತನ್ ತಾಯಿನ ಕಾಪಾಡ್ಬೇಕು ಅನ್ಕೊಂಡಿರೋ ಮಗ ಅಲ್ವಾ? ಅದು ಮಗು ವಿಷಯನೇ ಇರ್ಬೇಕು ಅಂತ ನನಗ್ ಡೌಟ್ ಆಗ್ತಿದೆ. ನಿಮ್ ಪ್ರಾಣದ ಜೊತೆ ವಿಕ್ರಾಂತಿನ ಆಟ ಆಡಲ್ವಲ್ಲ ಆಂಟಿ? ಯಾಕಾಗ ಅನ್ಕೋತಿದ್ದೀರಾ? ಯೋಚನೆ ಮಾಡಿದಾಗ ಆನ್ಸರ್ ಸಿಕ್ಕದೆ ಅನುಮಾನ ಬರುತ್ತೆ ಅಂತಂದ್ರೆ ಎದುರುಗಡೆ ಇರೋರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ ಸಖಿ. ನನ್ಗೂ ಹಾಗೆ ಅನಿಸ್ತಾ ಇದೆ ಮಾಮ್. ಅವನು ನೈನಿ ಹತ್ರ ಏನ್ ಹೇಳಿದ್ನೋ ಗೊತ್ತಿಲ್ಲ, ಆದ್ರೆ ಅದಾದ್ಮೇಲೆ ಅವಳು ಸುಮನ ಕಪಾಳಕ್ ಹೊಡೆದು ಗಾನವಿನ ಎತ್ಕೊಂಡು ಹೊರಗೆ ಹೊರಟೋದ್ಲಂತೆ. ವಿಶಾಲ್ ಹೋದ್ನಾ? ಹೆಂಡತಿನ ಹುಡ್ಕೋದಕ್ ಹೋಗಿದ್ದಾನೆ. ಇದೇನ ಆಂಟಿ, ಕತೆ ಹೊಸ ಟರ್ನ್ ತಗೋತು. ತಂಗಿ ಮಗುನ ಅಕ್ಕ ತಗೊಂಡು ಹೋಗಿದ್ದಾಳೆ. ವಿಕ್ರಾಂತ್ ಅತ್ತಿಗೆ ಕಾಲ್ ಹಿಡಿತಿದ್ದಾನೆ. ಮೊದ್ಲು ಕೊಡೆ ಮಗುನ. ಅಕ್ಕ ಅಕ್ಕ ಬಿಡು ಅಕ್ಕ. ನನ್ ಸಾವಿನ ಕಾರಣ ಕೊಟ್ಟ. ಏನೋ ಮಿಸ್ ಹೊಡಿತಾ ಇದೆ ಅಂತ ನಿಮ್ಗನ್ಸ್ತಾ ಇಲ್ವಾ? ಅದು ಕೂಡ ವಿಶಾಲ್ಗೊಂದ್ ಮಾತು ಹೇಳ್ದೇನೆ. ಇಷ್ಟೊತ್ತಲ್ಲಿ ಹೊರಗಡೆ ಹೋಗಿದ್ದಾಳೆ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು? ಸ್ವಾಮೀಜಿನ ಮೀಟ್ ಮಾಡಕ್ ಹೋಗಿರ್ಬೋದಾ? ಮಗುಗೆ ಜ್ವರ ಇಲ್ಲ, ಇನ್ಯಾರಿಗೂ ಪ್ರಾಬ್ಲಮ್ ಇಲ್ಲ. ಆದ್ರೆ ನಯನಿ ಗಡಿಬಿಡಿಯಿಂದ ಆಚೆ ಹೋಗಿದ್ದಾಳೆ ಅಂತಂದ್ರೆ ಖಂಡಿತ ಏನೋ ವಿಷಯ ಇದ್ದೇ ಇರುತ್ತೆ.
ಮಾಮ್, ಇನ್ನೊಂದು ವಿಷಯ. ಚಿಕ್ಕ ಮಗುನ ನಯನಿ ಎತ್ಕೊಂಡು ಹೋಗಿದ ವಿಷಯನ ಪಕ್ಕಕ್ಕಿಟ್ರೆ ಅವಳ ಹೆತ್ ಮಗು, ಐ ಮೀನ್ ಗಾಯತ್ರಿ ದೊಡ್ಡಮ್ಮ ಜೀವನ್ ಕೈ ಸೇರಿದ್ಮೇಲೆ ದಾರಿ ತಪ್ಪಿದ್ದಲ್ವಾ? ಅದ್ರ ಬಗ್ಗೆನೂ ಯೋಚಿಸ್ಬೇಕು. ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ನಮಗ್ ಗೊತ್ತಾದ್ರೆ ಆ ಗಾಯ ತಂದೆಗಾದ್ರೆ ಸಹಿಸ್ಕೋಬಹುದು, ಅದೇ ತಾಯಿಗಾದ್ರೆ ಹಿಂಸೆ ಆಗುತ್ತೆ. ಸುಮನ, ನಾನು ನಿನ್ಮೇಲೆ ಕೈ ಮಾಡ್ದೆ ಅನ್ನೋ ಕೋಪನ ನನ್ ಮೇಲ್ ತೋರ್ಸು, ಆದ್ರೆ ಈ ಮಗು ಮೇಲ್ ಮಾತ್ರ ತೋರಿಸ್ಬೇಡ. ಏನಾಯ್ತೋ ಏನೋ, ನೀನ್ ಕ್ಲೋಸ್ ಆಗಿದ್ಯಲ್ವಾ ವಿಕ್ಕಿ? ನಿನ್ಗೇನಾದ್ರೂ ಗೊತ್ತಾ? ವಿಕ್ರಾಂತ್ ಕೂಡ ಏನೂ ಮಾತಾಡ್ಲಿಲ್ವಲ್ಲ. ಅವನು ಸುಮನ ಯಾವ ಸೀರೆ ಹುಟ್ಟಿದ್ದಾಳೆ ಅಂತ ನೋಡಲ್ಲ. ಆದ್ರೆ ನಯನಿ ಕಾಲ್ಗೆ ಚಪ್ಲಿ ಹಾಕಿದ್ದಾಳ, ಕಾಲ್ಗೆಜೆ ಹಾಕಿದ್ದಾಳ ಅಂತ ನೋಡ್ತಾನೆ. ಅಂತ ಮನಸ್ಥಿತಿಲಿದ್ದಾನ ಅವನು. ನಿಮ್ಗಿಂತನಾ? ಏಯ್ ಏಯ್, ಗುದ್ದು ಬಿಡ್ತೀನಿ ಅಷ್ಟೇ. ಆಮೇಲೆ ಏಯ್, ಹೋಗು ವಲ್ಲಭ್, ಇಲ್ಲ ಅಂದ್ರೆ ಇವಳು ನಿನ್ ಮುಖ ಗುದ್ದು ಬಿಡ್ತಾಳೆ. ಹೋಗು. ಛೆ, ನಂಗೋಸ್ಕರ ಮಗುನ ತ್ಯಾಗ ಮಾಡ್ಬೇಕು ಅನ್ಕೊಂಡ್ರ? ಹೌದು, ಅದಕ್ಕೆ ಅದು ನಿಮಗೋಸ್ಕರನೇ ನಾನು ಹಾಗೆ ಮಾಡಿದ್ದು. ನಾನು ನಿಮ್ಮ ಕಾಲಿಗೆ ಬಿದ್ದರೆ ನನ್ನ ಮಾತನ್ನ ನಂಬಿ ಗಾನವಿನ ನಿಮ್ಮ ಮಡ್ಲಿಗೆ ಸೇರಿಸ್ಕೋತೀರಾ ಅಂತ ಹಾಗೆ ಹೇಳಿದೆ. ತಪ್ಪಲ್ವಾ ವಿಕ್ರಾಂತ್ ಅವ್ರೆ? ಸುಮನ ನನ್ ತಂಗಿನೇ ಆಗಿದ್ರು, ಈಗೊಂದ್ ಮಗುಗೆ ತಾಯಿನೇ ಅಲ್ವಾ? ಇರ್ಬೋದು ಅದಕ್ಕೆ, ಆದರೆ ಅವಳಿಗಿಂತ ನೀವೇ ಚೆನ್ನಾಗಿ ನೋಡ್ಕೋತೀರಲ್ವಾ? ಮಗು ಅಂದ್ರೆ ನಂಗೆ ಪ್ರೀತಿ ಇರೋದ್ ಬೇರೆ, ನನ್ ಮಗು ಅಂತ ಹಕ್ಕಿರೋದ್ ಬೇರೆ ವಿಕ್ರಾಂತ್ ಅವ್ರೆ. ಹೇ, ನೀನ್ ನೈನಿ ಒಳ್ಳೇದಕ್ಕೋಸ್ಕರ ಮಾಡಿರೋ ಕೆಲ್ಸಕ್ಕೆ ಈಗ ಅವಳು ಎಷ್ಟು ಸಫರ್ ಆಗ್ತಿದ್ದಾಳೆ ಗೊತ್ತಾ? ಸಾರಿ ಬ್ರೋ, ಇಷ್ಟು ಸೀರಿಯಸ್ ಆಗಿ ತಗೋತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಅದೆಲ್ಲ ಮನ್ಸಿಗೆ ಹಾಕೋಬಿಡಿ. ಗಾಯತ್ರಿ ದೊಡ್ಡಮ್ಮ ಆದಷ್ಟು ಬೇಗ ನಿಮಗೆ ಸಿಗ್ತಾರೆ, ನನಗೆ ನಂಬಿಕೆ ಇದೆ. ಪ್ರಪಂಚನೇ ನಂಬಿಕೆ ಮೇಲೆ ನಿಂತಿದೆ, ಆದ್ರೆ ನನಗ್ ಮಾತ್ರ ಅದ್ ಸುಳ್ಳಾಗೋಯ್ತು. ಅದರಿಂದಾನೇ ಬಂದಿರೋ ಸಮಸ್ಯೆಗಳಿವು ಅಷ್ಟೇ. ಬ್ರೋ, ಟೇಕ್ ಕೇರ್. ನೈನಿ, ನಿನಗಿನ್ನೂ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನನ್ ಮಗು ಅನ್ನೋ ನಂಬಿಕೆನ, ನನ್ ಮಗು ಹೇಗಾಗುತ್ತೆ ಅನ್ನೋ ನಿಮ್ಮ ಅನುಮಾನ ಸೋಲಿಸ್ಬಿಡ್ತು ಯಜಮಾನ್ರೆ. ಈ ಹಾಲನ್ನ ನೀವೇ ಕುಡೀರಿ. ಮನ್ಸಲ್ಲಿಷ್ಟೆಲ್ಲ ನೋವಿಟ್ಕೊಂಡಿರ್ಬೇಕಾದ್ರೆ ನಾನಿದನ್ ಕುಡಿಯಕ್ಕಾಗಲ್ಲ. ನೈನಿ, ನೀನ್ ಜಾಸ್ತಿ ಯೋಚನೆ ಮಾಡಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆಗೋ. ಡೋಂಟ್ ವರಿ, ರೆಸ್ಟ್ ಮಾಡು, ಕೂಲ್. ಗುರುಗಳೇ, ನನ್ನನ್ನು ಕ್ಷಮಿಸ್ಬಿಡಿ. ಗಾಯತ್ರಿಗೆ ತಾಯಿ ಇಲ್ಲ, ನೈನಮ್ಮಂಗೆ ಮಕ್ಕಳಿಲ್ಲ. ನನ್ನ ಮೊಮ್ಮಗಳನ್ನ ಅವಳಿಗೆ ಕೊಟ್ಬಿಡ್ತೀನಿ, ಏನಂತೀರಾ? ನಯನಿ ಬೇಡ ಅಂತಾಳೆ ಶಾಸ್ತ್ರಿ.
ಹೌದು ಶಾಸ್ತ್ರಿಗಳೇ, ಗಾಯತ್ರಿ ಅಮ್ಮವ್ರನ್ನ ಹುಡುಕೋ ಪ್ರಯತ್ನದಲ್ಲಿ ಈ ಗಾಯತ್ರಿಗೆ ನಾನು ಸರಿಯಾಗಿ ಗಮನ ಕೊಡದೆ ಹೋದ್ರೆ ಆ ಪಾಪನೂ ನನಗೆ ತಗಲುತ್ತೆ. ಕೇಳಿಸ್ಕೊಂಡ್ಯಾ ಶಾಸ್ತ್ರಿ? ಗಾನವಿನ ಕೊಡ್ತೀನಿ ಅಂದ್ರೇನೆ ಬೇಡ ಅಂತ ತಿರಸ್ಕಾರ ಮಾಡ್ತಿದ್ದಾಳೆ ನಯನಿ. ನಿನ್ನ ಮೊಮ್ಮಗಳನ್ನ ಹೇಗ್ ತಗೊಂತಾಳೆ? ಸತ್ಯ ಗೊತ್ತಾದ್ಮೇಲೇನೆ ತನ್ನ ರಕ್ತ ಯಾರು ಅಂತ ಅವಳು ಗೊತ್ತಾಗುತ್ತೆ. ಶುಭಂ ಭೂಯಾತ್. ಏ ಹಾಸ್, ನಮ್ಮನೇಲಿ ಕೂರ್ಸಿ ನೀನು ಶ್ಲೋಕ ಹೇಳ್ತಿದ್ಯಲ್ಲೇ, ಇವತ್ತಿನ ದಿನ ಸ್ಪೆಷಲ್ ಏನು? ಬಿಸಿ ಬಿಸಿ ಸಾಂಬಾರ್ ವಡೆ, ಹೊಟ್ಟೆ ತುಂಬಾ ತಿನ್ನಮ್ಮ. ಮಧ್ಯಾಹ್ನಕ್ಕೆ ವೆಜಿಟೇಬಲ್ ಬಿರಿಯಾನಿ, ಬದನೆಕಾಯಿ ಪಲ್ಯ. ಚಿಕ್ಕಪ್ಪ, ನಾನು ಇವತ್ತಿನ ದಿನ ಏನ್ ಸ್ಪೆಷಲ್ ಅಂತ ಕೇಳಿದ್ರೆ ನೀವು ತಿಂಡಿ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಕಾರ್ತಿಕ ಪೌರ್ಣಮಿ. ಕರೆಕ್ಟ್. ಸೊ ನಾವೆಲ್ರೂ ಕತ್ಲಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡ್ಬೇಕು. ಕ್ಯಾಂಡಲ್ ಅಲ್ಲಿ ಹಚ್ಬೇಕಮ್ಮ. ಮನೇಲಿ ಅಗರ್ಬತ್ತಿ ಹಚ್ಚೋ ಅಷ್ಟು ಈಸಿ ಅಲ್ಲ ರೀ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋದು. ಸರಿಯಾಗಿ ಹೇಳಿದೆ. ನೈನೇತ್ಗೆ ಬಂದ್ರಲ್ಲ, ನಮ್ಗೆಲ್ಲ ಈಸಿ ಮಾಡ್ಕೊಡ್ತಾರೆ. ಆಂಟಿ ನೋಡಿದ್ರ, ನಾವ್ ಹೊರಗ್ ಹೋಗ್ತಿರ್ಬೇಕಾದ್ರೆ ನಯನಿ ಒಳಗ್ ಬರ್ತಿದ್ದಾಳೆ. ನಮ್ಗೆ ಯಾವಾಗ್ಲೂ ಎದುರಾಗ್ತಾಳಲ್ವಾ? ವಲ್ಲಭ, ನೈನಿ ಎದುರುಗಡೆ ಬಂದ್ರೆ ಒಳ್ಳೇದಾಗೋದು ನಿನಗೇನೆ. ನೀವೆಲ್ಲಿಗೆ ಹೋಗ್ತಿದ್ದೀರಾ ಅತ್ತೆ? ನನಗ್ ಪರಿಚಯದವರು ಹೋಮ ಮಾಡಿಸ್ತಾ ಇದ್ದಾರೆ. ಹಣ್ಣು ಕಾಯಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀನಿ. ಯಾವ ಹೋಮ ಆತಿಗೆ? ಅದನ್ನೆಲ್ಲ ಬಿಟ್ಟು ಮಾಡಿಸ್ತಿರೋ ಫ್ರೆಂಡ್ ಯಾರು ಅಂತ ಕೇಳಿ ಅತ್ತೆ. ಟೈಮ್ ಆದ್ರೆ ನಾವು ಹೋಗೋಣ. ಹೌದು, ಬನ್ನಿ ಬನ್ನಿ, ಹೀಗೆ ಹೋಗೋಣ. ಬಂದ್ಮೇಲೆ ಸೀರೆ ಚೇಂಜ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿರೋದೆ. ಬೇಕಾಗಿಲ್ಲ ಹಾಸಿನಿ, ನಾವು 3 ಜನ ಹೋಗ್ ಬರ್ತೀವಿ. ನೀವೆಲ್ಲ ಮನೆಯಲ್ಲೇ ಇರಿ. ಅಷ್ಟರಲ್ಲಿ ಇವತ್ ರಾತ್ರಿ ಕಾರ್ತಿಕ ದೀಪಾರಾಧನೆ ಮಾಡೋದಿಕ್ಕೆ ಬೇಕಾಗಿರೋದನ್ನೆಲ್ಲ ಸಿದ್ಧ ಮಾಡಿ. ನಾವು ಹೊರಡೋಣ. ಏನೋ ನೀವ್ ಹೋಗಕ್ಕೆ ನಾನ್ ಬಿಡಲ್ಲ ಅತ್ತೆ. ಅತ್ತೆ ಮೇಲ ಇಲ್ಲ ಅಂತಂದ್ರೆ ನನ್ ಗಂಡನ್ ಮೇಲ? ಸಖಿ ವಿರುದ್ಧ ಪಿತೂರಿನಾ? ನೈನಿ, ಏನ್ ಮಾತಾಡ್ತಿದ್ಯಾ? ನಿಜ ಯಜಮಾನ್ರೆ. ಮಾಮ್, ಹೋಗ್ಬೇಡಿ ಮಾಮ್. ಶತ್ರುಗಳು ಯಾರು ಅಂತ ಗೊತ್ತಿಲ್ಲ. ಸುಮ್ನೆ ನಾವೇ ಅಪಾಯ ತಂದ್ಕೊಳ್ಳೋದು ಯಾಕೆ ಹೇಳಿ? ಆಂಟಿ, ನಾವ್ ಹೋಗ್ಬಾರ್ದು ಅಂತ ಈ ನಯನಿನೇ ಹೀಗ್ ಮಾಡ್ತಿದ್ದಾಳೆ. ನೈನಿ ಹೇಳದ್ಮೇಲೂ ಕೇಳದೆ ಹೋದ್ರೆ ಆಮೇಲೆ ಬೇಜಾರಾದ್ರೂ ಏನ್ ಯೂಸ್ ಇಲ್ಲ. ನಂಗ್ ಅರ್ಥ ಆಯ್ತು. ಅತ್ತೆ ಜೊತೆ ನಮ್ಮ ಅಕ್ಕ ಹೋದಾಗ ಅಲ್ಲಿ ಏನಾದ್ರೂ ಅಪಾಯ ಆದ್ರೆ ವೀರನಾರಿ ತರ ಕಾಪಾಡ್ಬೇಕು ಅಂತ ಜೊತೆಲ್ ಬರ್ತೀನಿ ಅಂತಿರ್ಬೇಕು. ಅದಕ್ಕೇನ್ ಕರ್ಕೊಂಡು ಹೋದ್ರೆ ಒಳ್ಳೇದಲ್ವಾ? ಏನ್ ಅಗತ್ಯ ಇಲ್ಲ. ವಲ್ಲಭ, ಒಂದೊಂದ್ಸಲ ನಯನಿ ಹೇಳಿದ್ದನ್ನ ಕೂಡ ಯೋಚನೆ ಮಾಡೋ ಅಗತ್ಯ ಕೂಡ ಇಲ್ಲ ಮಾಮ್. ಗಂಡ್ಸು, ನಾನ್ ನಿಮ್ ಜೊತೆ ಇರುವಾಗ ಇನ್ನೊಂದ್ ಲೇಡಿ ಬಂದು ನಿಮ್ಮನ್ನ ಕಾಪಾಡೋದು ಅಂದ್ರೇನು? ನಡೀರಿ.
ಹೌದಾಂಟಿ, ಜೊತೆಗೆ ನಾನು ಇದ್ದೀನಿ. ನಿಮ್ಗೆ ಏನೂ ಆಗಲ್ಲ. ಬನ್ನಿ. ಇನ್ನೇನಿದೆಯಮ್ಮ, ಬೇಡ ಅಂದ್ರು ಕೇಳಿಸ್ಕೊಳ್ದೆ ಹೊರಟೋದ್ರು. ರಾತ್ರಿ ಅತ್ತೆ ಪಕ್ಕದಲ್ಲೇ ದೀಪ ಇಡ್ಬೇಕಾಗುತ್ತೇನೋ. ಅಯ್ಯೋ ಸ್ವಾಮಿ, ಆ ಮಸಿ ನೈನಿ ಹಣ್ಣಲ್ಲಿ ಪರ್ಮನೆಂಟ್ ಆಗಿರೋ ಹಾಗೆ ಮಾಡಿ ಸ್ವಾಮಿ. ಅದು ನಿನ್ ಟ್ಯಾಟು ಅನ್ಕೊಂಡ್ಯವಲ್ಲ, ಅಳಿಸ್ಕೊಂಡ್ರೆ ಹೋಗ್ಬಿಡತ್ತೆ. ನಿಜಾನೇ, ಅಪ್ಪಿತಪ್ಪಿ ನಯನಿ ಮಸಿನ ಅಳಿಸ್ಕೊಳ್ಳೋದೋ ಒರೆಸ್ಕೊಳ್ಳೋದೋ ಮಾಡಿದ್ರೆ ಮರುಕ್ಷಣನೇ ಅವಳಿಗೆ ಮುಂದೆ ನಡೆಯುವಂತ ಅಪಾಯದ ಬಗ್ಗೆ ಗೊತ್ತಾಗೋಗುತ್ತೆ. ಜಾಗ್ರತೆ. ಅವಳನ್ನ ಹೇಗ್ ನಂಬಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಸ್ವಾಮಿ. ಸಖಿ, ಹೊರಡೋಣವಾ? ಇನ್ನೊಂದು ವಿಷಯ ತಿಲೋತ್ತಮ. ಜೀವನ್ಗೆ ರಕ್ಷಣೆಯಾಗಿ ನಯನಿ ನಾಗರಾಜನನ್ನ ಕಾವಲಾಗಿಡಬಹುದು. ಪೌರ್ಣಮಿ ದಿವಸ ಹಾವುಗಳು ಮಹಾಶಕ್ತಿಯನ್ನ ಆವಾಹನೆ ಮಾಡ್ಕೊಂಡಿರುತ್ತೆ. ಹುಷಾರಾಗಿರಿ. ರಕ್ಷೆ ಇಟ್ಟು ನಯನಿ ದಿವ್ಯ ಶಕ್ತಿನ ತಡಿತೀನಿ ಸ್ವಾಮಿ. ರಕ್ಷಣೆಗೋಸ್ಕರ ಹಾವನ್ನ ಉಪಯೋಗಿಸಿದ್ರೆ ನೀವೇ ರಕ್ಷಿಸ್ಬೇಕು ಸ್ವಾಮಿ. ನೋಡ್ತೀನಿ. ನೀವೆಲ್ಲರೂ ಇಲ್ಲಿಂದ ಈಗ ಹೊರಡಿ. ಅಪಾಯದ ಸಾಧ್ಯತೆ ಇದೆ, ಎಚ್ಚರಿಕೆಯಿಂದಿರಿ. ನನ್ನ ನೋಡಿ ಯಾಕೆ ಬುಸ್ಕೊಡ್ತಿದ್ಯಾ ನಾಗರಾಜ? ಏನ್ ಹೇಳ್ಬೇಕು ಅಂತಿದ್ಯಾ? ನನ್ಗೇನಾದ್ರೂ ಅಪಾಯ ಬರ್ಬೋದು ಅಂತನಾ? ಏನೂ ಬರಲ್ಲ ಬಿಡು. ಅಣ್ಣ, ನೀವ್ ಯಾವುದೇ ಪರಿಸ್ಥಿತಿನಲ್ಲೂ ಇದರಿಂದ ಆಚೆ ಬರ್ಬೇಡಿ. ನಾಗರಾಜ, ನೀನ್ ಕೂಡ ಈ ಗೀಟ್ ದಾಟ್ಬಾರ್ದು. ನನಗೆ ಅಪಾಯ ಬಂದಿರ್ಬೋದು ಅಂತ ನೀನ್ ಆಚೆ ಬಂದ್ಯೋ, ಜೀವ ಅಣ್ಣನ ಪ್ರಾಣಕ್ಕೆ ತೊಂದರೆ ಆಗ್ಬೋದು. ಪರಮೇಶ್ವರಿ, ನನ್ ಗಂಡ ವಿಶಾಲ್ ಯಜಮಾನ್ರು, ಶಾಸ್ತ್ರಿಗಳು, ನನಗೆ ಒಳ್ಳೇದ್ ಬಯಸೋರು ನನ್ ಜೊತೆಗಿರ್ತಾರೆ. ನನ್ಗೇನೂ ಆಗಲ್ಲ. ನೀವಿಬ್ರು ಹುಷಾರು. ಏ ಬ್ಲಾಕ್ ಶರ್ಟು ವಲ್ಲಭೇಂದ್ರ, ಏಯ್, ಏನೇ ಹೆಸರಿಡ್ದೆಲ್ಲ ಕರಿತಿದ್ಯಾ? ರಾಜ ಬಾರೋ ಅಂದ್ರೆ ಕಿವಿ ಇದ್ರೂ ಕೇಳಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಹೆಸರಲ್ಲಿ ಇಂದ್ರನ ಸೇರಿಸಿ ಕರೆದ್ಬಿಟ್ಟೆ. ಅದೇನೊಂದು ಬಗಳು ಕೇಳಿಸ್ತಾ ಇದೆ. ಇಲ್ಲಿ ಬಂದು ದೀಪ ಬೆಳಗ್ಸಿ, ನಮ್ ಸಂಸಾರನೂ ಇದೇ ತರ ಬೆಳಗುತ್ತೆ. ಏನ್ ಬೇಕಾಗಿಲ್ಲ ಬಿಡು. ನಾನ್ ಮಾಮ್ ಜೊತೆನೆ ಇದ್ದು ದೀಪ ಹಚ್ತೀನಿ. ಆಟಮ್ ಬಂಬ ಪಾಕೆಟ್ ಅಲ್ಲೇ ಇಟ್ಕೊಂಡಿದ್ದೀರೇನೋ ಬಾಂಬು. ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೀಪಗಳನ್ನ ಬೆಳಗ್ಸರಮ್ಮ. ಈ ತರ ನಾವು ದೀಪ ಬೆಳಗ್ಸೋದ್ರಿಂದ ವಾತಾವರಣ ಶುದ್ಧ ಆಗುತ್ತೆ. ಅದರಿಂದ ನಮ್ಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ನನ್ ಗಂಡನ್ ಬುದ್ಧಿನೂ ಸರಿ ಮಾಡೋದಕ್ಕೆ ಏನಾದ್ರೂ ಉಪಾಯ ಇದ್ರೆ ಹೇಳಿ ಶಾಸ್ತ್ರಿಗಳೇ. ಏಯ್, ಬಾಯಿ ಮುಚ್ಕೊಂಡು ದೀಪ ಹಚ್ಚೆ. ಇವತ್ ಮನೆಗ್ ಬನ್ನಿ, ಜಿಮ್ ಕೆಳಗೆ 2 ಬಾಂಬ್ ಬಿಟ್ಟು ಅಂಟಿಸ್ಬಿಡ್ತೀನಿ. ಆಂಟಿ, ನೈನಿ ಗಂಡನ್ ಜೊತೆ ಸಂತೋಷವಾಗಿ ದೀಪ ಹಚ್ತಾ ಇದ್ದಾಳೆ, ನೋಡಿದ್ರಾ? ನಾನು ನೀನ್ ಹೇಳ್ದ ಹಾಗೆ ಅವರಿಬ್ರನ್ನ ನೋಡ್ತಾ ಇಲ್ಲ.
ರಕ್ಷೆನ ನೋಡ್ತಿದ್ದೀನಿ. ಮಾರಣ್ಣ ಕೊಟ್ಟಿರೋ ರಕ್ಷೆ ಹಚ್ಚಿರೋದ್ರಿಂದ ಈಗ ನಾವೇನ್ ಮಾಡಿದ್ರೂ ನಯನಿಗೆ ಗೊತ್ತಾಗಲ್ಲ. ಮಾಮ್, ಅವ್ರು ಬಂದ್ರು. ಯಾರು ವಲ್ಲಭ? ಅವರು 50 ಅಡಿ ದೂರದಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ. ಮಾರಣ್ಣ ಸ್ವಾಮಿ ಬಂದಿದ್ದಾರೆ. ಇಲ್ಲಿಗೆ ಬಂದ್ರೆ ಅವ್ರಿಗೆ ಅನುಮಾನ ಬರುತ್ತೆ ಅಂತ ಅಲ್ಲೇ ನಿಂತಿದ್ದಾರೆ ಅನ್ಸುತ್ತೆ. ಅವ್ರನ್ನ ಮಾತಾಡ್ಸಕ್ಕೆ ಎಲ್ರೂ ಹೋದ್ರೆ ಡೌಟ್ ಬರುತ್ತೆ ಆಂಟಿ. ನಾನು ಹೋಗ್ತೀನಿ. ನೀವು ಹಾಸಿನಿ ಹತ್ರ ಇದ್ದು ಮಾತಾಡ್ತಾ ಇರಿ, ಆವಾಗ ಅವಳಿಗೆ ಡೌಟ್ ಬರಲ್ಲ. ಸರಿ ಆಂಟಿ. ಸರಿ ಮಾಮ್. ಪಾಪ, ನಿನ್ ಹೆಂಡತಿ ಒಬ್ಳೇ ಕೂತ್ಕೊಂಡು ದೀಪ ಹಚ್ತಿದ್ದಾಳೆ ವಲ್ಲಭ್. ಹಲೋ ಜೀವ, ಕಾರ್ತಿಕ ದೀಪೋತ್ಸವದ ದಿನಾನೇ ನೀನ್ ಸಾಯೋದು ಅಂದ್ರೆ ಎಷ್ಟು ಪುಣ್ಯ ಮಾಡಿದೀಯ ನೀನು. ಮಾರಣ್ಣಸ್ವಾಮಿ, ನನ್ನೇನೂ ಮಾಡಬೇಡಿ, ಬೇಡ ಬೇಡ ಅಂದ್ಕೊಂಡು ಭಯ ಪಡ್ತಿರೋರನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಯನಿ ಹಣೆನಲ್ಲಿ ಮಸಿ ಅಳಿಸೋಗೋದಿಕ್ಕೂ ಮುಂಚೆನೆ ಈ ಕೆಲ್ಸನ ಮಾಡಿ ಮುಗಿಸ್ಬೇಕು ತಿಲೋತ್ತಮ. ಹಾವು ಪಕ್ಕದಲ್ಲೇ ಇದೆಯಲ್ಲ ಸ್ವಾಮಿ. ನೀನ್ ಹೋಗು ತಿಲೋತ್ತಮ. ಅದು ನಿನ್ನನ್ನ ಕಚ್ಚೋದಿಕ್ಕೆ ಬಂದ್ರೆ ಈ ದಂಡದಿಂದ ಆ ನಾಗರಾಜನ ಹೆಡೆಗೊಂದು ಏಟ್ ಹಾಕ್ತೀನಿ. ಇವತ್ ಪಾಪ ಈ ಜೀವನ್ ಜೊತೆ ನಾಗರಾಜನ್ಗೂ ಮೋಕ್ಷ ಸಿಗುತ್ತೆ ಅಂತ ಆಯ್ತು. ಸ್ವಾಮಿ, ಮುಂದಕ್ಕೆ ಹೋದ್ರೆ ಕಚ್ಚಕ್ಕೆ ಬರ್ತಿದೆ ಇದು. ಪೌರ್ಣಮಿಲಿ ಇದಕ್ಕೆ ತುಂಬಾ ಶಕ್ತಿ ಇರುತ್ತೆ ತಿಲೋತ್ತಮ. ಆದ್ರೆ ಗೆರೆ ದಾಟಿ ಅದು ಬರೋದಿಲ್ಲ. ನಮ್ಮನ್ನು ಗೆರೆ ದಾಟೋದಿಕ್ಕೆ ಅದು ಬಿಡೋದಿಲ್ಲ. ಅದು ಗೆರೆ ದಾಟಿ ಬರ್ಲಿಲ್ಲ ಅಂದ್ರೆ ನಾವು ಕ್ಷೇಮವಾಗಿ ಇರ್ತೀವಿ ಸ್ವಾಮಿ. ಆದ್ರೆ ಈ ಜೀವನ್ ಪ್ರಾಣ ತೆಗಿಯಕ್ಕಾಗಲ್ವಲ್ಲ. ಇದರ ಸ್ಥಾನನ ಬದಲಾಯಿಸಬೇಕು. ಇದನ್ನ ಮೇಲು ಹೋಗೋ ಹಾಗೆ ಮಾಡಿ ಅಲ್ಲೇ ಬಂಧನ ಮಾಡಿದ್ರೆ ಅರ್ಧ ಗಂಟೆ ಸಮಯ ಅಲ್ಲೇ ಬಂದಿಯಾಗಿರುತ್ತೆ. ಆಗ ನೀನ್ ಒಳಗೆ ಹೋಗ್ಬೋದು ತಿಲೋತ್ತಮ.
ದೇವ್ರೇ, ಈ ನಿಶಬ್ದದ ಮೂಲಕ ಮರಣ ಸಂಕೇತದ ಬಗ್ಗೆ ಏನಾದ್ರೂ ನೀನ್ ಸೂಚಿಸ್ತಿದ್ಯಾ? ತಲೆಗೆ ಬಲವಾದ ಪೆಟ್ಟು ಬಿದ್ರು ಕೂಡ ಅತ್ತೆ ಆಯಸ್ಗೆ ಕಂಟಕ ಇದೆ ಅನ್ನೋ ಸತ್ಯನ ತಿಳಿಸ್ಕೊಡ್ತಿದ್ಯಾ? ಏನಪ್ಪ ಈ ವಿಚಿತ್ರ? ಏಯ್ ಬಾಯ್ ಮುಚ್ಚ. ನಮ್ಮ ತಲೆ ಗೇಟ್ ಬಿದ್ರೆ ನೀನ್ಯಾಕೆ ಹುಚ್ಚಿ ತರ ಮಾತಾಡ್ತಿದ್ಯಾ? ಓ ಐ ಸಿ. ಅಂದ್ರೆ ಹುಚ್ಚುಚ್ಚಾಗಿ ಮಾತಾಡ್ಬೇಕಾಗಿರೋದು ಅವರಾ? ಅತ್ತೆ, ಸೀರೆ ಹರ್ಕೊಳ್ದೆ, ಕೂದ್ಲು ಕೆರ್ಕೊಳ್ದೆ, ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡಿ, ಓಕೆನಾ? ಮೊದ್ಲು ಇವಳು ಬಾಯಿಗೆ ಬೀಗ ಹಾಕಿ. ಅದಕ್ಕೆ ನೀವು ಸ್ವಲ್ಪ ಸುಮ್ಮನಿರಿ. ಮಾಮ್, ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರಿ. ಅದು ಆ ದಿಕ್ಕಲ್ಲಿದ್ರೆ ನೀವು ಇನ್ನೊಂದು ದಿಕ್ಕಲ್ಲಿ ಪ್ರಜ್ಞೆ ಕಳ್ಕೊಂಡು ಬಿದ್ದಿದ್ರಿ. ಆ ಕಡೆ ಯಾಕೆ ಹೋಗಿದ್ರಿ? ಮಾಮ್, ನಿಮ್ ತಲೆಗೆ ಹೊಡೆದಿದ್ದಾರು? ದೇವಸ್ಥಾನಕ್ಕೂ ಶತ್ರುಗಳು ಬರ್ತಾರೆ ಅಂದ್ರೆ ನೀನ್ ಹುಷಾರಾಗಿರ್ಬೇಕಕ್ಕ. ನೋಡ್ಕೊಂಡ್ ಬರ್ತೀನಿ ಅಂತ ನಮ್ಮ ಅಕ್ಕ ಹೋಗಿದ್ದಕ್ಕೆ ಸರಿ ಹೋಯ್ತು. ನಾನ್ ಹೋಗಿದ್ದಿದ್ರೆ ನನ್ಗೂ ಹಾಗೆ ಮಾಡಿರೋರೇನೋ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಅಕ್ಕನ್ ಯಾರು ಅಟ್ಯಾಕ್ ಮಾಡ್ಲಿಲ್ಲ? ಮಾಡಿದ್ರು. ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ಬಿಟ್ರು ಅಂತ ಹೇಳ್ಬಿಡ್ತಾಳ ನಾಯಿನಿ. ನಾಯಿನಿ, ಯಾರವರು? ಈ ವಿಷಯನ ನಮ್ಗೆ ತಿಳಿಸ್ದೆ. ಯಾಕೆ ಸುಮ್ಮನೆ ಇದೆಯಾ ನೀನು? ಅತ್ತೆ ತರ ನಾನ್ ಕೂಡ ಯೋಚಿಸ್ತಿದ್ದೀನಿ ಯಜಮಾನ್ರೆ. ಅವ್ರನ್ನ ಹುಡ್ಕೊಂಡು ಹೋಗಿದ್ ನನಗೆ ಪ್ರಜ್ಞೆ ಹೋಗೋ ಹಾಗೆ ಮಾಡಿದ್ರು. ಗಾನವಿ, ಯಜಮಾನ್ರೆ, ನನ್ ಕಂದ. ಗಾನವಿ, ನಿಮ್ಗೇನಾಗಿಲ್ಲ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಏನೂ ಆಗ್ಲಿಲ್ಲ ನಾನೇ. ಗಾನವಿ, ಮಲ್ಗಿದ್ದೋಳು ಏನಾಯ್ತು ಅಂತ ಓಡ್ ಬಂದೆ. ಮೇಲಿಂದ ಫ್ಲವರ್ ವಾಸ್ ಬಿದ್ದಿದ್ದು, ವಿಶಾಲ್ ಅದಕ್ಕೆ ಬೆನ್ ಕೊಟ್ಟಿದ್ದು, ಗಾನವಿ ಸೇಫ್ ಆಗಿದ್ದು, ಇದೆಲ್ಲ ಕ್ಷಣದಲ್ಲಾಗೋಯ್ತು ಅನ್ಸುತ್ತೆ. ಥ್ಯಾಂಕ್ ಗಾಡ್, ಹಸುಗೂಸ್ಗೆ ಏನೂ ಆಗಿಲ್ಲ. ಫೋನ್ ಬಂತು ಅಂತ ಈಗ ಆಚೆ ಹೋದ್ನೋ ಇಲ್ವೋ? ಕೂಗಿದ್ ಕೇಳಿಸ್ತಮ್ಮ. ಬ್ರೋ, ಆಫೀಸ್ ಪೇಪರ್ಸ್. ಥ್ಯಾಂಕ್ಸ್ ಕಣೋ. ಅದನ್ನ ನೋಡಿ ನಾವು ಕೂಗೋಷ್ಟೊತ್ತಿಗೆ ವಿಶಾಲ್ ಅಡ್ಡ ಬಂದಿಲ್ಲ ಅಂದಿದ್ರೆ ಅನಾಹುತ ಆಗೋಗಿರೋದು. ಅಷ್ಟಕ್ಕೂ ಮೇಲಿದ್ದ ಫ್ಲವರ್ ವಾಸ್ ಕೆಳಗೆ ಹೇಗ್ ಬಿತ್ತು? ನಮ್ಮ ಅಕ್ಕನೇ ಬಿಸಾಕಿರ್ಬೇಕು. ಸುಮನ, ಏನ್ ಮಾತಾಡ್ತಿದ್ಯಾ? ನಾನು ಆಗ್ಲೇ ನೋಡಿದಾಗ ನಮ್ಮ ಅಕ್ಕ ಮೇಲ್ ಕ್ಲೀನ್ ಮಾಡ್ತಿದ್ಲು. ಅಲ್ಲಿ ಅವಳನ್ ಬಿಟ್ಟು ಯಾರೂ ಇರ್ಲಿಲ್ಲ.
ಸುಮನಾ, ನೈನಿ ಬಗ್ಗೆ ಹೀಗೆ ಮಾತಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು? ಯಜಮಾನ್ರೆ, ಕೋಪ ಮಾಡ್ಕೋಬೇಡಿ. ಸುಮನಾ, ನನ್ ಮೇಲೆ ಕೋಪ ಇದ್ರೆ ಬೈದ್ಬಿಡು, ಆದ್ರೆ ಹೀಗೆಲ್ಲ ಮಾತಾಡ್ಬೇಡ.